ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಉಡುಪಿ ಜಿಲ್ಲೆಯ ಅಂದರೆ ಉಡುಪಿ ಪಕ್ಕದಲ್ಲಿರ್ತಕ್ಕಂಥ ಮಣಿಪಾಲನಲ್ಲಿ ಇದ್ದೀವಿ. ಯಾಕೆ ಸಂಚಲನ ಚಾನಲ್ಗೂ ಉಡುಪಿ ಮಣಿಪಾಲ್ಗೂ ಏನು ಸಂಬಂಧ ಅಂತ ನೀವು ನೋಡ್ತಾ ಇರ್ಬೋದು. ಉಡುಪಿ ಪಕ್ಕ ಮಣಿಪಾಲ ಏನಿದೆ, ಕಸ್ತೂರ್ಬಾ ಆಸ್ಪತ್ರೆ ಏನಿದೆ, ಉತ್ತರ ಕರ್ನಾಟಕದವರಿಗೆ ಎಲ್ಲರಿಗೂ ಕೂಡ ಏನು ಜೀವ ರಕ್ಷಣೆಯನ್ನು ಕೊಡ್ತಕ್ಕಂಥ ಹಾಸ್ಪಿಟ್ಲು ಅಂತೇಳಿದ್ರೆ ಕಸ್ತೂರ್ಬಾ ಹಾಸ್ಪಿಟ್ಲು ಅಂತೇಳಿದ್ರೆ ಅವು ಬೇರೆ ಬೇರೆ ಸಾಕಷ್ಟು ಹಾಸ್ಪಿಟ್ಲುಗಳು ಇರ್ಬೋದು. ಆದರೆ ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಯಾದಗಿರಿ ಇರ್ಬೋದು, ಮತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಹೀಗೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಹಲವಾರು ಸುಮಾರು ಸಾವಿರಾರು ಜನ ಅಂದರೆ ಪೇಷಂಟ್ಗಳು ಈ ಒಂದು ಮಣಿಪಾಲಿಗೆ ಅಂದರೆ ಈ ಆರೋಗ್ಯದ ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಾರೆ. ಅಂದರೆ ಇಲ್ಲಿ ಬಂದರೆ ನಾವು ಆರೋಗ್ಯವಂತರಾಗಿ ಹೋಗ್ತೀವಿ, ಅಥವಾ ಆಪ್ರೇಷನ್ ಸರ್ಜರಿಗಳು ಇರ್ಬೋದು, ಮತ್ತೊಂದಿರ್ಬೋದು. ಇಲ್ಲಿಗೆ ಬಂದಂಥವ್ರಿಗೆ ಇಲ್ಲಿ ಶೈಲಿಯ ಊಟ ಅಡ್ಜಸ್ಟ್ ಆಗೋದಿಲ್ಲ. ಅಂದರೆ ಇಲ್ಲಿ ಬನ್ಸ್ ಇರ್ಬೋದು, ಗೋಲಿ ವಡೆ ಇರ್ಬೋದು, ನೀರು ದೋಸೆ ಇರ್ಬೋದು. ಉತ್ತರ ಕರ್ನಾಟಕದವ್ರಿಗೆ ಇಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ಅಂದರೆ ಪೇಷಂಟ್ಗಳಿಗೆ 2 ದಿನ, 1 ವಾರ, ತಿಂಗ್ಳುಗಟ್ಟಲೆ ಇರ್ತಕ್ಕಂಥವ್ರು ಇರ್ತಾರೆ. ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲೇ ಊಟ ಸೆಟ್ ಆಗಲ್ಲ ಅವರಿಗೆ, ಉತ್ತರ ಕರ್ನಾಟಕದವರಿಗೆ. ಅಂಥವ್ರಿಗೋಸ್ಕರನೇ ಅಂದರೆ ಕರೆಕ್ಟಾಗಿ ಕಸ್ತೂರ್ಬಾ ಹಾಸ್ಪಿಟ್ಲ್ ಏನು ನೋಡ್ತಾ ಇದ್ದೀವಿ ನಾವಲ್ಲಿ, ಅದ್ರ ಎದುರಿಗೆ ಡೆಡ್ ಆಪೋಸಿಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಅಂದರೆ ಶುದ್ಧವಾದ ಉತ್ತರ ಕರ್ನಾಟಕ ಶೈಲಿ ಅಲ್ಲ, ಉತ್ತರ ಕರ್ನಾಟಕದ ಊಟವನ್ನೇ ಅವ್ರು ಮಾಡಿದ್ದಾರೆ. ಇಬ್ಬರು ದಂಪತಿಗಳು ಕೊರೋನಾ ನಂತರ ಅವರು ಗುಲ್ಬರ್ಗದಲ್ಲಿ ಸುಮಾರು ಒಂದು 2-3 ದಶಕಗಳ ಕಾಲ ಗುಲ್ಬರ್ಗದಲ್ಲೇ ಕ್ಯಾಂಟೀನ್ ನಡೆಸಿರ್ತಾರೆ. ಅಲ್ಲಿಂದ ಈ ಸ್ವಗ್ರಾಮಕ್ಕೆ ಅವರು ಬಂದುಬಿಟ್ಟು ಇಲ್ಲಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ರೊಟ್ಟಿ ಮನೆ ಉತ್ತರ ಕರ್ನಾಟಕ ಶೈಲಿಯ ಊಟ ಸಸ್ಯಾಹಾರಿ ಅಂತ. ಇದು ಭಾಳ ಅದ್ಭುತವಾಗಿದೆ. ನಾನು ಸುಮಾರು 5-6ನೇ ಬಾರಿ ಇಲ್ಲಿ ನಾನು ಬರ್ತಾ ಇದ್ದೀನಿ ನಮ್ಮ ಸ್ನೇಹಿತರ ಜೊತೆಗೆ. ನಮ್ಮ ಕುಟುಂಬದ್ದು ಏನೋ ಒಂದು ಹಾಸ್ಪಿಟ್ಲು ತೋರಿಸೋದಿತ್ತು. ಇದಾದ್ರಿಂದ ಆಮೇಲೆ ನೋಡೋಣ ಬರ್ರಿ, ಇದನ್ನು ಏನೇನು ಸಿಗ್ತದೆ ಒಳಗೆ ಅಂತೇಳಿ ಅವ್ರನ್ನೇ ಕೇಳೋಣ. ಮತ್ತು ಇಲ್ಲಿ ಸಿಗ್ತಕ್ಕಂಥ ರೊಟ್ಟಿ ಏನಿದೆ ಕೈಯಿಂದ ಬಡಿತಾ ಇರ್ತಾರೆ. ಉತ್ತರ ಕರ್ನಾಟಕದವರೇ ಕೈಯಿಂದ ಬಡಿದು ಬಿಸಿ ಬಿಸಿ ಜೋಳದ ರೊಟ್ಟಿ, ಜವಳಿಕಾಯಿ ಪಲ್ಯ, ಅಂದರೆ ಪಕ್ಕ ಉತ್ತರ ಕರ್ನಾಟಕದ ಊಟವನ್ನೇ ಅವ್ರು ಇಲ್ಲಿ ಕೊಡ್ತಾರೆ. ಬನ್ನಿ ಒಳಗಡೆ ಹೋಗಿ ಒಂದು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಬರ್ರಿ. ನಿಲ್ಸಿರಲ್ಲಿ ಈ ಒಂದು ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಪೂರ್ಣಿಮಾ ಮೇಡಮ್ ಅವರು ಇದ್ದಾರೆ. ಅಂದರೆ ಅವ್ರ ಮನೆಯವರು ಕೂಡ ಎಲ್ಲ ಇಬ್ಬರು ಅವರು ಸತಿಪತಿಗಳಿಬ್ಬರು ಇದನ್ನು ನೋಡ್ಕೊತಾರೆ. ಇವರು ಅವರ ಪೂರ್ಣಿಮಾ ಮೇಡಮ್ ಅವ್ರ ಹತ್ರ ಕೇಳೋಣ. ಅಂದರೆ ಎಷ್ಟು ವರ್ಷದಿಂದ ಓಪನ್ ಮಾಡಿದ್ರಿ, ಉತ್ತರ ಕರ್ನಾಟಕದ ಊಟ ಯಾಕೆ ಇಲ್ಲೇ ಶೈಲಿ ಬಿಟ್ಟು ಅದನ್ನ ಯಾಕೆ ಓಪನ್ ಮಾಡಿದರು ಅಂತೇಳಿ ಅವರಿಂದನೇ ಕೇಳೋಣ. ಬನ್ನಿ ಮೇಡಮ್. 3 ವರ್ಷ ಆಯ್ತು ಈಗ. 3 ವರ್ಷ ಆಯ್ತು ಈಗ ಮಾಡಿ. 3 ವರ್ಷ ಆಯ್ತು. ಅಲ್ಲ ಮೇಡಮ್, ನೀವು ಇಲ್ಲಿ ಗೋಲಿ ವಡೆ, ಬನ್ಸು, ನೀರು ದೋಸೆ ಈ ಸಾಕಷ್ಟು ಹೋಟ್ಲುಗಳಿದ್ದಾವೆ. ಉತ್ತರ ಕರ್ನಾಟಕದ ಏನಕ್ಕೆ ಮಾಡಿದ್ರಿ ನೀವು? ಯಾಕಂದ್ರೆ ನಾವು ಇದ್ದದ್ದೆಲ್ಲ ಅಲ್ಲಿಯೇ ಗುಲ್ಬರ್ಗದಲ್ಲಿ. ಹೌದು, ಗುಲ್ಬರ್ಗದ ಯಾದಗಿರಿಯಲ್ಲಿ ಇದ್ದವ್ರು ನಾವು. ಹಾಗಾಗಿ ನಮ್ಗೆ ಆ ಊಟ ನಮ್ಗೆ ಇಷ್ಟ. ಅಂದ್ರೆ ಒಂದು ಊಟಕ್ಕೆ ಏನ್ ಚಾರ್ಜ್ ಮಾಡ್ತೀರಿ, ಅದರಲ್ಲಿ ಏನೇನು ಇರ್ತದೆ? ಇಷ್ಟ ತನಕ 90 ರೂಪಾಯಿ ಇತ್ತು. ಇವತ್ತಿಂದ 100 ರೂಪೀಸ್ ಮಾಡಿದ್ದೇವೆ. 2 ರೊಟ್ಟಿ ಬರ್ತದೆ, 2 ಪಲ್ಯ, ಅನ್ನ, ಸಾಂಬಾರು, ಮೊಸರು, ಹಪ್ಪಳ, 2 ಚಟ್ನಿ. ಅಂದರೆ 2 ರೊಟ್ಟಿ, ಅನ್ನ, ಸಾಂಬಾರು, ಪಲ್ಯ, ಮತ್ತು 2 ಚಟ್ನಿ, ಮೊಸರು, ಅನ್ನ ಎಲ್ಲ ಇಷ್ಟೆಲ್ಲ ಕೊಡ್ತಾರೆ. 100 ರೂಪಾಯಿ ಊಟ. ಇದೇನು ಅಂತ ಇವತ್ತಿನ ಕಾಲಘಟ್ಟದಲ್ಲಿ 100 ರೂಪಾಯಿಗೆಲ್ಲ ಏನು ದೊಡ್ಡದಲ್ಲ. ಈ ಊಟ ಬೇರೆ ಕಡೆ ಹೋದರೆ 150 ಇದೆ. ನಾನು ಅದನ್ನು ನೋಡಿದ್ದೀನಿ. ನಾನು ಸ್ವತಃ ನಾನೇ ಊಟ ಮಾಡಿರೋದ್ರಿಂದ ಭಾಳ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಶೈಲಿಯ ಊಟನೇ ಇವ್ರು ಕೊಡ್ತಾರೆ. ನಾನು ಮೊದಲಿಗೆ ಹೇಳಿದಂತೆ. ಮೇಡಮ್, ನೀವು ಅಭ್ಯಂತರ ಇಲ್ಲ ಅಂದರೆ ಅದು ರೊಟ್ಟಿ ಬಡಿಯೋದನ್ನ ನಿಮ್ಮ ಮನೆಯವ್ರನ್ನ ಮೇಡಮ್ ಇಲ್ಲಿ ಬರ್ರಿ ಸರ್. ಊಟ ಚಲೋ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಸರ್? ಇವತ್ತೇ ಫಸ್ಟ್ ಟೈಮ್ ಬಂದದ್ದು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಊಟ ಎಲ್ಲ. ಸರ್ ಊಟ ಹೇಗಿದೆ ಸರ್? ಊಟ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಊಟ ಉತ್ತರ ಕರ್ನಾಟಕ ಯಾವ ತಮ್ಮದು? ನಮ್ಮದು ಕುಮಟಾ. ನಾವು ಇವತ್ತೇ ಬಂದಿರೋದು. ಆದರೆ ಟೇಸ್ಟಿ ಇದೆ. ಬಾಜಿ ಆಗಲಿ, ಇದಾಗಲಿ, ಬಟಾಣಿ ಚಟ್ನಿ ನೋಡ್ರಿ, ಜವಳಿಕಾಯಿ ಪಲ್ಯ ಇದೆ, ಇನ್ನೊಂದು ಬಟಾಣಿ ಪಲ್ಯ ಇದೆ, ಟೇಸ್ಟಿ ಇದೆ. ಬಿಸಿ ಬಿಸಿ ರೊಟ್ಟಿ ಇದೆ, ಬಿಸಿ ರೊಟ್ಟಿ. ಎಲ್ಲದು ರೊಟ್ಟಿನೂ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ರೊಟ್ಟಿ. ಹೌದು, ನೋಡೋಣ. ಈಗ ಇಷ್ಟೊತ್ತು ಇದು ಅಂದರೆ ತುಂಬಿ ತುಳುಕ್ತಾ ಇತ್ತು. ಸ್ವಲ್ಪ ಊಟದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಆಗಿದೆ. ಅಂದರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಕಸ್ಟಮರ್ಸ್. ಕಿಚನ್ ಏನು ಹೇಳ್ತೀವಿ ಅದನ್ನು ನೋಡೋಣ. ಎಲ್ರಿಗೂ ಅದನ್ನು ನಾನು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಬರ್ರಿ ಪ್ಲೀಸ್. ಅಂದರೆ ಇದು ನಾವು ಕಿಚನ್, ಅಡುಗೆ ಮನೆ ಅಂದರೆ ಅದು ದೇವಸ್ಥಾನಕ್ಕೆ ಸಮ. ಅದರಿಂದ ನಮ್ಮ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ. ಇನ್ನೊಂದು ಇಲ್ಲಿ ನೋಡ್ಬೋದು, ಕರ್ನಾಟಕದಿಂದನೇ ಬಂದಿರತಕ್ಕಂಥ ಅಲ್ಲಿಯ ಕೆಲಸಗಾರರು, ಸಹೋದ್ಯೋಗಿಗಳು. ಅವರು ಅಂದರೆ ಶುದ್ಧವಾದ ಉತ್ತರ ಕರ್ನಾಟಕದ ಜೋಳವನ್ನು ಅದನ್ನು ಗಿರಣಿಯಲ್ಲಿ ಹಿಟ್ಟು ಮಾಡಿಸಿ ಮಿಲ್ಲಲ್ಲಿ ಒಂದು ಹದವಾಗಿ ಅದನ್ನು ಕಲಿಸ್ಬಿಟ್ಟು ಅದನ್ನು ಅವರು ಕೈಯಿಂದನೇ ಬಡಿದು ನಾವೇನು ಮನೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬನ್ನಿ ನೋಡ್ರಿ ತೋರಿಸ್ತೀವಲ್ಲ, ಬಾ
ಅದು ಏನು ಅಂಚು ಅಂತ ಹೇಳ್ತೀವಿ, ತವಾ ಅಂತ ಹೇಳ್ತೀವಿ. ಅಂದರೆ ಒಂದೊಂದು ಕಡೆಗೆ ಒಂದೊಂದು ವರ್ಡನ್ನು ಇದು ಮಾಡ್ತಾರೆ. ಅದ್ರ ಮುಖಾಂತರ ಬೇಯಿಸ್ತಾರೆ. ಇಲ್ಲಿ ಇಟ್ಟು ಕಲಿಸ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಬಡಿತಾ ಇದ್ದಾರೆ, ನೋಡ್ಬೋದು. ಬಾ ಶೂ ಈ ಕಡೆ, ಇಲ್ಲಿಂದ ಹಿಂಗೆ ಶೂ ಕೆಳಗೆ ನೋಡ್ಬೋದು ಯಾವ ರೀತಿ. ಸ್ವಲ್ಪ ಜೂಮ್ ತಗ ಅದಕ್ಕೆ ಯಾವ ರೀತಿ ಬಡಿತಾ ಇದ್ದಾರೆ. ಅಮ್ಮ ಯಾವ ಊರಮ್ಮ ನಿಮ್ಮದು? ನಮ್ದು ಬದಾಮಿ ಸರ್. ಬದಾಮಿ. ಎಷ್ಟು ದಿನದಿಂದ ಇಲ್ಲಿದ್ದೀರಮ್ಮ? ನಾವು ಹೋಟೆಲ್ ಸ್ಟಾರ್ಟ್ ಆಗ್ಬಿಟ್ಟೆ. ಅಮ್ಮ ನಿಮ್ದೇ ಊರು? ಬದಾಮಿ, ಬಾಗಲಕೋಟೆ ಜಿಲ್ಲೆ ಬದಾಮಿ ಇದೆ ಅವರು. ಬದಾಮಿ ಹತ್ರ BN ಜಾಲಾಳ ಅದಾರ್ರಿ. ಇಲ್ಲೇ ಇವರು ರೊಟ್ಟಿ ಮಾಡಬೇಕು, ನಮಗೆ ನಾವು ಹೋಟೆಲ್ ನಡೆಸ್ತೀವಿ ಬರ್ಬೇಕಂತ ಹೇಳಿದ್ರು. ಅದಕ್ಕೆ ನಾವು ಅಲ್ಲಿಂದ ಬಂದು ತಾಯಿ ತಂದೆ ಹತ್ರ ನಾವು ಇಲ್ಲೇ ದುಡ್ತಾ ಇದ್ದೀವಿ. ಇಲ್ಲಮ್ಮ. ಹೌದು. ಅಂದ್ರೆ ನಿಮ್ದು ಯಾವ ಊರಮ್ಮ? ಚೆನ್ನಾಗಿ ಇಲ್ಲೆಲ್ಲ ಹೆಂಗ್ ಅನ್ನಿಸ್ತೈತೆ? ನೀವು ಅಲ್ಲಿ ಬಯಲು ಸೀಮೆಯಿಂದ ಇಲ್ಲಿ ಕೋಸ್ಟಲ್ ಸಮುದ್ರ ತೀರದಲ್ಲಿ ಬಂದಿದ್ದೀರಿ, ಹೆಂಗ್ ಅನ್ನಿಸ್ತೈತೆ? ನಮ್ಗೆ ಒಳ್ಳೆ ತರ ನೋಡ್ಕೊಂತಾರ್ರಿ, ನಮ್ಗೆ ಒಳ್ಳೆ ತರ ನೋಡ್ಕೊಂತಾರ. ಅವ್ರ ಮಕ್ಕಳ ತರ ಅವ್ರು ನಮ್ಮನ್ನ ನೋಡ್ಕೊಂತಾರ. ನಾವ್ ಅದಕ್ಕೆ ನಾವು ಇಲ್ಲಿವರೆಗೆ ನಾವು ದುಡಿತಾ ಇದ್ದೇವೆ ಇಲ್ಲಿ ಒಂದೇ ಜಾಗದಲ್ಲಿ. ಮತ್ ನಾವ್ ಎಲ್ಲಿ ಆ ಕಡೆ ಈ ಕಡೆ ಹೋಗಿಲ್ಲ. ಅವ್ರು ನಮ್ಮ ತಾಯಿ ತಂದೆ ಯಾವ ತರ ನೋಡ್ಕೊಂತಾರ ಮನೆಯಲ್ಲಿ ಅದೇ ತರ ನಮ್ಮನ್ನು ನೋಡ್ಕೊಂತಿದ್ದಾರೆ. ಅವರು ಅವ್ರ ಮಕ್ಕಳ ಕ್ಷೇಮ ನೋಡ್ಕೊಂತಿದ್ದಾರೆ ನಮ್ಮನ್ನು. ಮತ್ ಭೇದ ಭಾವನ ಏನು ಮಾಡಿಲ್ಲ ಅವರು. ಒಳ್ಳೆ ತರ ನೋಡ್ರಿ. ಒಬ್ಬ ಇವರು ಯಾವ್ದೇ ಕಾರಣಕ್ಕೆ ಇವ್ರನ್ನ ಕೆಲಸಗಾರರು ಅನ್ನಲ್ಲ, ಅವರು ಮನೆ ಮಕ್ಕಳ ತರ ನೋಡ್ಕೊಂತಾರೆ. ಅಂದ್ರೆ ಯಾವುದೇ ಒಬ್ಬ ಹೋಟೆಲ್ ಮಾಲೀಕರು ಇರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಕಂಪನಿ ನಡೆಸಿದ್ರೆ ಅವ್ರ ಮಾಲೀಕರು ಅವರ ಮಾಡೋರ್ನ ಕೆಲಸಗಾರರಾಗಿ ನೋಡ್ಕೋಬಾರ್ದು, ಮಕ್ಕಳಂತೆ ನೋಡ್ಕೊಂಡ್ರೆ. ನೋಡ್ರಿ, 3 ವರ್ಷ ಆಗಿದೆ ಹೋಟೆಲ್ ಶುರು ಮಾಡಿ. ಅವತ್ತಿನಿಂದ ಇವತ್ತಿನವರೆಗೂ ಇವ್ರು ಇಲ್ಲೇ ಇದ್ದಾರೆ. ಹೋಟೆಲ್ ಉದ್ಯಮ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಅತ್ಯಂತ ಕಷ್ಟಕರವಾದಂತಂದ್ರೆ ಈ ಕೆಲಸಗಾರರನ್ನ ಹಿಡಿತಕ್ಕಂಥದ್ದು. ಇವತ್ತು ಬಂದವರು ನಾಳೆ ಇರಲ್ಲ, ನಾಳೆ ಬಂದವರು ನಾಡ್ದೇ ಇರಲ್ಲ. ಹೋಟೆಲ್ ನಡೆಸಿದವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಅಂಥದ್ರಲ್ಲಿ 3 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಅಂತ ಕೊಡ್ತೀವೋ ಅದು ನಮಗೆ ಕೊಡುತ್ತೆ. ಅಂದರೆ ಅವರು ಮನೆ ಮಕ್ಕಳ ಥರ ಅವ್ರು ನೋಡ್ಕೊಂಡಿದ್ದಾರೆ. ಅದರಿಂದ ಇವರೆಲ್ಲ ವರ್ಕರ್ಸ್ ಇದ್ದಾರೆ. ಅಂದರೆ ಒಂದು ಒಳ್ಳೆ ಹೋಟೆಲ್ ರೊಟ್ಟಿ ಮನೆ ಅಂತೇಳಿ ಉಡುಪಿನಲ್ಲಿ ಮಣಿಪಾಲಲ್ಲಿದೆ. ಇದನ್ನು ಇನ್ನೂ ಸ್ವಲ್ಪ ಅವರು ಮನೆಯವ್ರ ಹತ್ರ ಇನ್ನೂ ಸ್ವಲ್ಪ ಸುತ್ತಾಡಿಸ್ತೀನಿ, ಮತ್ತು ಅಲ್ಲಿನ ಗ್ರಾಹಕರ ಅಭಿಪ್ರಾಯವನ್ನು ಕೇಳ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಶೂ ನಿಲ್ಲಿಸ್ಬೇಕಾರೆ ಅಲ್ಲಲ್ಲಿ ನಿಲ್ಲಿಸಿದಲ್ಲ, ಅಡ್ಡ ಮಾಡಬೇಡ, ಹಂಗೆ ಅಡ್ಡ ಬೇಡ, ಹಿಂಗೆ ಹಿಡಿಬೇಡ, ಹಿಂಗೆ ಹಿಡಿಬೇಕು. ನಿಲ್ಸು. ಓಕೆನಾ? ಇನ್ನೊಬ್ಬರು ಗ್ರಾಹಕರಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯವರು. ಹೆಂಗಿದೆ ಏನು ಅಂತ ಊಟ ಅವ್ರ ಹತ್ರ ಕೇಳೋಣ. ಹೆಂಗಿದೆ ಅಣ್ಣ? ಆ ಕಡೆ ನಮ್ಮ ಮಧ್ಯ ಕರ್ನಾಟಕದ ಊಟ ಎಲ್ಲ ರೊಟ್ಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಮಣಿಪಾಲಲ್ಲಿ ಸಿಗೋದು ತುಂಬ ಕಷ್ಟ. ಇಲ್ಲೇ ಊಟ ಎಲ್ಲ ಇರ್ತದೆ. ಹೆಂಗಿದೆ ಇಲ್ಲಿ? ಚೆನ್ನಾಗಿದೆಯಾ? ಓಕೆ, ಬನ್ನಿ ನೋಡಿ. ನಿಮಿಷ. ಅದೇ ರೀತಿಯಾಗಿ ನಮ್ಮ ಸಂಚಲನ ಯೂಟ್ಯೂಬ್ ಚಾನಲ್ಗೆ ನೀರಾವರಿ ಹೋರಾಟಗಾರರು ಮತ್ತು ಪರಿಸರ ಪ್ರೇಮಿಗಳು, ಆನಂದ್ ನರ್ಸರಿಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಅರವಿಂದ್ ಅವರಿದ್ದಾರೆ. ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅವ್ರು ಮಾತಾಡದೇ ಇದ್ದರೆ ಅದು ಪರಿಪೂರ್ಣತೆನೇ ಆಗಲ್ಲ. ಅವರು ಈ ಒಂದು ಮಣಿಪಾಲು ರೊಟ್ಟಿ ಮನೆ ಹೋಟೆಲ್ ಬಗ್ಗೆ ಅವ್ರ ಅಭಿಪ್ರಾಯ ಏನಿದೆ ಅಂತೇಳಿ ಕೇಳೋಣ. ಅರವಿಂದ್ ಅವರೇ, ನಿಮ್ಮ ಅಭಿಪ್ರಾಯನ ಸಂಕ್ಷಿಪ್ತವಾಗಿ ಹಂಚ್ಕೋಬೇಕಂತ ನಮ್ಮ ಅಭಿಪ್ರಾಯ. ನಮಸ್ಕಾರ ಎಲ್ಲರಿಗೂ. ಏನಂದ್ರೆ ನಮಗೆ ಉತ್ತರ ಕರ್ನಾಟಕದವ್ರಿಗೆ ಇದು ಇಲ್ಲೇ ಊಟ ಸೆಟ್ ಆಗಲ್ಲ. ಮತ್ತೆ ನಾರ್ತ್ ಇಂಡಿಯನ್ ಐತಲ್ಲ, ಅದು ತಂದೂರಿ ರೊಟ್ಟಿ, ಅದಂತೂ ಭಾಳ ಒಟ್ಟಿಗೆ ಇದಾಗ್ಬಿಡುತ್ತೆ. ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಆಸ್ಪತ್ರೆಗೆ ಬಂದಿದ್ವಿ. ಹಂಗಂದ್ರೆ ಈಗ 3-4 ಟೈಮ್ ಇಲ್ಲಿ ಬಂದಿದ್ದೀವಿ. ಭಾಳ ಚೆನ್ನಾಗೈತೆ ಆಹಾರ ಎಲ್ಲ, ಮತ್ತೆ ಶುಚಿಯಾಗೈತೆ. ಈಗ ನಮಗೆ ಏನಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಬೇರೆ ಎಲ್ಲೇನು ಹೊರಗಡೆ ಉಂಡ್ಬಿಟ್ರೆ ಇಲ್ಲಿ ಉಂಡ್ರೆ ಏನು ಗೊತ್ತೇ ಆಗಲ್ಲ. ಒಳ್ಳೆ ನಾರ್ಮಲ್ ಮನೆ ಊಟ ಟೈಪ್ ಇರುತ್ತೆ. ನಾವು ಒಂದು 3-4 ಟೈಮ್ ಬಂದಿವಿ. ಇಲ್ಲಿಂದ ಪಾರ್ಸಲ್ ತಗೊಂಡು ಹೋಗಿದ್ದೀನಿ. ಭಾಳ ಚೆನ್ನಾಗಿ ಅನ್ನಿಸುತ್ತೆ. ಒಳ್ಳೆ ಸ್ಪಂದಿಸ್ತಾರೆ, ಮತ್ತೆ ರೆಸ್ಪಾನ್ಸ್ ಆಗಿ ನಗುಮುಖದಿಂದ ಮಾತಾಡ್ತಾರೆ ಎಲ್ಲ ಅವರು. ಅದು ಒಂದು ನಮಗೆ ಇಷ್ಟ. ಅಷ್ಟು ಬಿಟ್ರೆ ಒಳ್ಳೆ ಊಟ ಐತೆ. ಇಲ್ಲಿ ಆಸ್ಪತ್ರೆಗೆ ನಿಯರ್ ಐತೆ, ಅದು ಒಂದು ಅನುಕೂಲ. ಅದೇ ರೀತಿಯಾಗಿ ಅಂದರೆ ನಾನು ಅವಾಗಲೇ ಹೇಳಿದೆ, ಸತಿಪತಿಗಳೊಂದಾದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾವುದೇ ಒಂದು ಕೆಲಸದಲ್ಲಿ ಎಷ್ಟು ನಾವು ಒಬ್ಬರು ಮಾಡಿದರೆ ಒಂದು ಕೈಯಿಂದ ಚಪ್ಪಾಳೆ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ಕೈ ಸೇರಿದ್ರೆ ಚಪ್ಪಾಳೆ. ನಮ್ಮ ವಿಜಯ್ ಕುಮಾರ್ ಅಣ್ಣ, ನಮ್ಮ ಪೂರ್ಣಿಮಾ ಅಕ್ಕ ಅವರು, ಅಂದರೆ ಇವರಿಬ್ಬರು ಕಾಂಬಿನೇಷನ್. ಅಂದರೆ ಇವರಿಬ್ಬರು ಸೇರಿ ಹೋಟೆಲ್ ಕಟ್ಟಿದ್ದಾರೆ. ಅದ್ಭುತವಾಗಿದೆ, ಒಂದು ಅದ್ಭುತ ರುಚಿನೂ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಶೆಟ್ರು ಅಂತೇಳಿ ಮೂಲ ಇದ್ರ ಸಂಸ್ಥಾಪಕರು, ಓನರು. ಇವರು ಈ ಹೋಟೆಲ್ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಅವರಿಂದನೇ ಕೇಳೋಣ. ಬರೀ ನಾನೇ ಮಾತಾಡ್ತೀನಿ ಅಂತ ಎಲ್ರಿಗೂ ಆಗಬಾರ್ದು. ದಯವಿಟ್ಟು ನಿಮ್ಮ ಅಭಿಪ್ರಾಯ ಹಂಚ್ಕೋಬೇಕು. KMC ಹಾಸ್ಪಿಟಲ್ ಅಪೋಸಿಟ್ ಇರುವಂಥ ಹೋಟೆಲು. ಅಂದರೆ ಭಾಳ ದಾವಣಗೆರೆ, ಶಿವಮೊಗ್ಗ ಈ ಸೈಡ್ನ ಕಸ್ಟಮರ್ ಜಾಸ್ತಿ ಇಲ್ಲಿ ಹಾಸ್ಪಿಟಲ್ಗೆ ಬರೋಂಥ. ಅವರಿಗೆ ಒಂದು ಯೋಗ್ಯವಾದ ಅವರ ಶುಚಿಯಾದ ಊಟ ಕೊಡಬೇಕಂತ ನಮ್ಮ ಧ್ಯೇಯ ಇತ್ತು. ಅದಕ್ಕಾಗಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೆವು. ಒಳ್ಳೆ ಕಸ್ಟಮರ್ದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿತ್ತು. ಒಳ್ಳೆ ಇಂಪ್ರೂವ್ ಆಗಿ ಹೋಯಿತು. ಈಗ ಚೆನ್ನಾಗಿ ನಡೀತಾ ಇದೆ. ಹೋಟೆಲ್ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ? ನಾವು ಮೊದಲು 15 ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಇದು ಈ ಮಾಡುವ ಮೊದಲೇ.
ಆಮೇಲೆ ಉತ್ತರ ಕರ್ನಾಟಕದ ಅಡುಗೆಯವರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದೆವು. ಟೋಟಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ನಿಮ್ಮನ್ನು ಬಿಟ್ಟು? ಈಗ ನಮ್ಮನ್ನು ಬಿಟ್ಟು 8 ಜನ ಇದ್ದಾರೆ. 8 ಜನಕ್ಕೆ ಉದ್ಯೋಗ ಕೂಡ ಕೊಟ್ಟಿದ್ದಾರೆ ನಮ್ಮ ಉತ್ತರ ಕರ್ನಾಟಕದವರಿಗೆ. ಅವರು ಯಾವ ಕಾರಣಕ್ಕೂ ಅವರು ಕೆಲಸಗಾರರಾಗಿ ನೋಡ್ತಾ ಇಲ್ಲ, ಅವರ ಮನೆ ಮಕ್ಕಳ ತರ ನೋಡ್ತಾ ಇದ್ದಾರೆ, ಇವ್ರ ತಂದೆ ತಾಯಿ ತರ ನೋಡ್ತಾ ಇದ್ದಾರೆ ಅವರಿಗೆ. ಈಗ ನಿಮಗೆಲ್ಲ ವರ್ಕೌಟ್ ಆಗ್ತಾ ಇದೆ, ರೆಸ್ಪಾನ್ಸ್ ಚೆನ್ನಾಗಿದೆ? ಚೆನ್ನಾಗಿದೆ, ಕಸ್ಟಮರ್ ಚೆನ್ನಾಗಿದೆ. ಅದು ನೀವು ನೋಡಿರ್ಬೋದು, ಇವತ್ತು ನಾನಾ ಬಾರ್ಗಳು ಇನ್ನೊಂದುಗಳು ದುಶ್ಚಟಗಳನ್ನೇ ಕೊಡ್ತಕ್ಕಂಥ ಸಾಕಷ್ಟು ಹೋಟೆಲ್ಗಳಿದ್ದಾವೆ, ಇನ್ನೊಂದುಗಳಿದೆ. ಅವ್ರವರು ವೃತ್ತಿ ಅನುಸಾರ ಅವ್ರು ಏನಾದರೂ ಮಾಡ್ಕೊಳ್ಳಿ. ಆದರೆ ಒಂದು ಉತ್ತರ ಕರ್ನಾಟಕದ ಒಂದು ಒಳ್ಳೆ ಊಟವನ್ನು ಕೊಟ್ಟುಬಿಟ್ಟು ಸಕ್ಸಸ್ ಆಗಿದ್ದಾರೆ ಮತ್ತು ಅದೇ ಶುಚಿ ರುಚಿ